ಓಹೋ, ಈ ಸಮಯದಲ್ಲಿ ಯಾರು? ಕ್ಲಿನಿಕ್ ಬೇರೆ ಲೇಟ್ ಆಗ್ತಿದೆ. ರೀ, ಸ್ವಲ್ಪ ಕೇಳಿ. ಈ ನಾಷ್ಟ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಡಿ. ಯಾರೋ ಬಂದಿದ್ದಾರೆ, ನಾನು ಹೋಗಿ ನೋಡ್ತೀನಿ. ನಾನು ಆಫೀಸಿಗೆ ಲೇಟ್ ಆಗ್ತಿದ್ದೀನಲ್ವಾ. ನೀನ್ ಜೂಯಿಗೆ ಹೇಳು. ಅವಳು ಮನೇಲಿದ್ರೆ ಅಲ್ವಾ ಹೇಳಕ್ಕೆ? ಏನೋ ಬೆಳಗ್ಗೆ ಯಾವ ಕೇಸ ಹೋಗ್ಬಿಟ್ಟಿದ್ದಾಳೆ. ಅವಳು ಮನೇಲಿ ಇರೋದೇ ಇಲ್ಲ ಈ ನಡುವೆ. ಏನೋ ಕೇಸ್ ಅಂತ ಹೋಗ್ತಾಳೆ. ನೀನು ತಿಂಡಿನ ಇಡು, ಡೋರ್ನ ನಾನು ಓಪನ್ ಮಾಡ್ತೀನಿ. ಸರಿ. ಹಂಗಂತ ಹೇಳಿ ಅವಳು ಡೈನಿಂಗ್ ಟೇಬಲ್ ಮೇಲೆ ಫುಡ್ ಇಡೋದಕ್ಕೆ ಹೋಗ್ತಾಳೆ. ಆಲ್ರೆಡಿ ಅಲ್ಲಿ ಮುಖೇಶ್ ಮತ್ತೆ ಅವ್ರ ಅತ್ತೆ ಕೂತಿರ್ತಾರೆ. ಆಗ ಇವತ್ತು ಉಪ್ಪನ ಮತ್ತಿದಂತೂ ಶರ್ಬತ್ ಅಂತೂ ಸಾಕಾಗೋಗಿದೆ ಕುಡ್ದು. ನಿಮ್ಗಿಷ್ಟ ಆಗಿರೋದು ತಿಂದಿನೇ ಲಿವರ್ ಸ್ಪಾಯ್ಲ್ ಆಗಿರೋದು. ನೋಡಿ ಮುಖೇಶ್ ಅಣ್ಣ, ನೀವಿದನ್ ತಿಂದ್ರೇನೆ ಆರೋಗ್ಯವಾಗಿರೋದು. ನೀವ್ ಬೇಕಾಗಿರೋ ತಿಂದ್ರೆ ಆಮೇಲೆ ಅಷ್ಟೇ ನೋಡಿ. ಸಾಕು ಅದಿಗೆ ಗೊತ್ತಾಯ್ತು, ಇದನ್ನ ತಿಂತೀನಿ. ಅತ್ತೆ ತಗೊಳ್ಳಿ, ನೀವು ಬ್ರೇಕ್ಫಾಸ್ಟ್ ಮಾಡಿ ಆಯ್ತಾ? ಕೊಡಮ್ಮ. ರಾಕೇಶ್ ಅಲ್ಲಮ್ಮ? ಅಯ್ಯೋ, ನಾನೇ ಮರ್ತೋಗ್ಬಿಟ್ಟೆ. ಯಾರೋ ಬೆಲ್ ಹೊಡಿತಾ ಇದ್ರು. ಆವಾಗ ಮೇನ್ ಡೋರ್ ಕಡೆಗೆ ಸರಿತಾ ನಡ್ಕೊಂಡ್ ಹೋಗ್ತಿರ್ತಾಳೆ. ಆಪೋಸಿಟ್ ಅಲ್ಲಿ ಅವ್ರ ಗಂಡನೂ ಬರ್ತಾನೆ. ಅಲ್ಲಿ ಕೈಯಲ್ಲಿ ಲೆಟರ್ ಇರತ್ತೆ, ಮತ್ತೆ ಮುಖದಲ್ಲಿ ಟೆನ್ಷನ್. ಅದನ್ ನೋಡಿ ಹೆಂಡ್ತಿ ಕೇಳ್ತಾಳೆ, ಏನಾಯ್ತ್ರಿ? ಯಾರದು? ನೋಟಿಸ್ ಬಂದಿದೆ ಕೋರ್ಟಿಂದ ನಿನ್ಮೇಲೆ. ನನ್ ಮೇಲೆನಾ? ನಾನೇನ್ ಮಾಡ್ದೆ? ಕೊಡಿ, ನಾನ್ ನೋಡ್ತೀನಿ. ಹಂಗಂತ ತಗೊಂಡು ಓದಕ್ಕೆ ಶುರು ಮಾಡ್ತಾಳೆ. ನೋಡಿದ್ರೆ ಮುಖದಲ್ಲಿ ಕೋಪ. ಆ ನೋಟಿಸಲ್ಲಿ ಇರೋದನ್ನ ನೋಡಿ ಅವಳಿಗೆ ಜೀರ್ಣನೆ ಮಾಡ್ಕೊಳಕ್ಕಾಗೋದಿಲ್ಲ. ಆಮೇಲೆ ಅವಳು ಕೋಪಗೊಂಡು ಮುಖೇಶ್ ಹತ್ರ ಹೋಗಿ ಮಾತಾಡ್ತಾಳೆ. ಏನನ್ನ ಇದು? ನಿನ್ ಹೆಂಡ್ತಿಗೆ ನನ್ ಮೇಲೆ ಏನಕ್ಕಿಷ್ಟು ಹೊಟ್ಟೆ ಕಿಚ್ಚು? ಯಾಕಿಂಗ್ ಮಾಡ್ತಿದ್ದಾಳೆ? ನನಗ್ ನೋಟಿಸ್ ಕಳ್ಸಿದಾಳೆ. ಯಾಕಿಂಗ್ ಮಾಡ್ತಿದ್ದಾಳೆ ಅವಳು? ಅತ್ತಿಗೆ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಿಲ್ಲಿ, ನಾನು ಓದ್ ನೋಡ್ತೀನಿ. ಅದೇನ್ ಬೇಕಾಗಿಲ್ಲ, ನಾನೇ ನೋಡ್ಕೋತೀನಿ. ಈ ಅಮ್ಮ ಮಾತಾಡ್ದಿಲ್ಲ ಏನಿಲ್ಲ, ಡೈರೆಕ್ಟಾಗಿ ಕೋರ್ಟಿಂದ ನೋಟಿಸ್ ಕಳ್ಸಿದಾಳೆ. ಲಾಯರ್ ಅಂದ್ರೆ ಏನಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದಾಳೆ ಅಂತ ಅನ್ಸತ್ತೆ. ನಾನೇನಾದ್ರೂ ಹಿಟ್ಲರಾ? ಇಲ್ಲ ಅದ್ಗೆ ತಪ್ಪು. ಮತ್ತೆ ಇನ್ನೊಂದೇನ್ ಹಾಕಿದಾಳಂತಂದ್ರೆ, ಈ ಮನೇಲಿರೋರು ಎಲ್ಲಾರ್ನೂ ನಾನ್ ಟಾರ್ಚರ್ ಮಾಡ್ತೀನಂತೆ. ಏನು ಇದೆಲ್ಲ ನಿಜನಾ? ಅತ್ತೆ, ನೀವ್ ಹೇಳಿ ಅತ್ತೆ, ನಾನ್ ನಿಮ್ಮನ್ನ ಟಾರ್ಚರ್ ಮಾಡ್ತೀನಾ? ನಾನು ದಿನೇ ಹಾಸ್ಪಿಟ್ಲಲ್ಲಿ ಎಷ್ಟು ಕೇಸಸ್ ನೋಡ್ತಿದ್ದೀನಿ ಗೊತ್ತಾ? ಅವ್ರ ರಿಪೋರ್ಟ್ಸ್ ಎಲ್ಲ ನೋಡಿ ನಂಗ್ ಭಯ ಆಗುತ್ತೆ. ಅದಕ್ಕೆ ನಾನ್ ನಿಮ್ಗೆ ಸ್ಟ್ರಿಕ್ಟ್ ಆಗಿ ಇದೇ ತಿನ್ಬೇಕು ಅದೇ ತಿನ್ಬೇಕಂತ ಹೇಳ್ತೀನಿ. ನಾನ್ ತಪ್ಪು ಮಾಡಿದ್ನಾ? ಓಹೋ ಅಮ್ಮ, ಅಷ್ಟು ಯೋಚನೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವಳು ಬರ್ಲಿ, ಮಾತಾಡ್ಕೊಳ್ಳೋಣ. ನಾನ್ ಮಾತಾಡ್ತೀನಲ್ವಾ? ಅವಳು ಚಿಕ್ಕವಳು, ಅವಳಿಗೇನು ಗೊತ್ತಿಲ್ಲ. ಬಿಡಮ್ಮ. ಬಿಡಿ ಅತ್ತೆ, ಬಿಡಿ, ನಾನ್ ನೋಡ್ಕೋತೀನಿ. ಅವಳು ಡೈರೆಕ್ಟ್ ಆಗಿ ಅಲ್ಲಿಂದ ನನ್ಗೆ ನೋಟಿಸ್ ಕಳ್ಸಿದಾಳಲ್ವಾ, ನಾನು ಅಲ್ಲಿಗೆ ಹೋಗ ಅವಳಿಗೆ ಜವಾಬ್ ಕೊಡ್ತೀನಿ. ನಾನ್ ಈ ಸಲ ಇದನ್ನ ಹೀಗೆ ಡೀಲ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ನಾನ್ ನಾಳೆ ಕೋರ್ಟ್ ಹೋಗ್ತಿದ್ದೀನಿ. ನೀವೆಲ್ಲರೂ ಬಂದು ನನಗ್ ಸಪೋರ್ಟ್ ಮಾಡಿ ಮಾತಾಡ್ಬೇಕು, ಅರ್ಥ ಆಯ್ತಾ? ಆದ್ರೆ ಸರಿತಾ, ಎಲ್ರ ಅಗತ್ಯ ಇಲ್ಲ. ಖಂಡಿತ ಮಾಡ್ಲೇಬೇಕು. ಇದು ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಸಂಬಂಧಪಟ್ಟ ಒಂದು ವಿಷಯ ಅಷ್ಟೇ. ಈ ವಿಷಯದ ಬಗ್ಗೆ ಮನೇಲಿರುವ 2 ಸೊಸೆಯಂದರಿಗೆ ಜಗಳ ಶುರು ಆಗತ್ತೆ. ಒಂದ್ ಕಡೆ ಸರಿತಾ ಡಾಕ್ಟರ್ ಆಗಿರ್ತಾಳೆ. ಅವ್ರ ಮನೆಗ್ ಬಂದಿರುವ ಹೊಸ ಸೊಸೆ ಜುಹಿ, ಅವಳೊಂದು ಲಾಯರ್. ಅವಳಿಗೆ ಯಾವಾಗ್ಲೂ ಆಚೆ ಫುಡ್ ತಿನ್ಬೇಕಂದ್ರೆ ತುಂಬಾನೇ ಇಷ್ಟ. ಯಾವ್ರ ಮುಂದೆನೂ ಯಾವ್ದಕ್ಕೂ ಸೋತೋಗೋದು ಅವಳಿಗೆ ಇಷ್ಟಾನೇ ಆಗೋದಿಲ್ಲ. ಇದೆಲ್ಲ ಯಾವಾಗ ಶುರು ಆಯ್ತಂದ್ರೆ, ಹೊಸದಾಗಿ ಮದ್ವೆ ಆದ ಜುಹಿ ಮನೆಗೆ ಬರ್ತಾಳೆ. ಆಗ ಸರಿತನ ಕೈ ಊಟ ತಿನ್ನೋ ಸಮಯದಲ್ಲಿ, ಅದ್ಗೆ ಏನಿದು? ನನಗಿದಿಷ್ಟ ಆಗೋದಿಲ್ಲ. ನೀನ್ ಏನ್ ಮಾಡಿಟ್ಟಿದೀಯಾ ರೊಟ್ಟಿ? ಇದು ಮಲ್ಟಿಗ್ರೈನ್ ಆಟಾಲ್ ಮಾಡಿರೋದು. ಬಿಸಿಲ್ಕಾಲ ಅಲ್ವಾ, ಲೌಕಿ ತಿಂದ್ರೆ ತುಂಬಾ ಒಳ್ಳೇದು. ನೀನು ತಿನ್ನು. ಅಯ್ಯೋ ಅತ್ಗೆ, ನಾನು ಹೊಸ್ದಾಗ್ ಮನೆಗ್ ಬಂದಿದ್ದೀನಿ. ನನ್ಗೋಸ್ಕರ ಚೈನೀಸ್ ಮಾಡ್ತೀಯ ಅನ್ಕೊಂಡೆ. ನನ್ ಕೈಲಿ ಇದನ್ನೆಲ್ಲ ತಿನ್ನಕ್ಕಾಗಲ್ಲ. ಸರಿ ಆಯ್ತು ಬಿಡಿ, ನಾನೇ ಮಾಡ್ಕೋತೀನಿ. ನನ್ಗಿದೆಲ್ಲ ಬೇಕಾಗಿಲ್ಲ. ನೋಡು ಜುಹಿ, ಆಲ್ರೆಡಿ ಅಡ್ಗೆ ಮಾಡಾಯ್ತು, ಮತ್ತೆ ಬೇರೆ ಅಡ್ಗೆ ಮಾಡಕ್ಕಾಗಲ್ಲ. ನೀನು ಇದನ್ನೇ ತಿನ್ಬೇಕು ಅಷ್ಟೇ. ಫ್ಯಾಟಿ ಲಿವರ್ ಇದೆ ನನ್ ಗಂಡನ್ಗೆ ಗೊತ್ತು. ಈ ನಡುವೆ ಅದೆಲ್ಲ ಕಾಮನ್ ತಾನೆ. ಅದಕ್ಕಂತ ನನ್ ಕೈಲಿ ಇದನ್ನೆಲ್ಲ ತಿನ್ನಕ್ಕಾಗಲ್ಲ. ಓವರ್ ರಿಯಾಕ್ಟ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅತ್ಗೆ. ನನ್ ಕೈಲಿ ಇದನ್ನೆಲ್ಲ ತಿನ್ನಕ್ಕಾಗೋದಿಲ್ಲ ಅಂತ ಹೇಳಿದೀನಲ್ವಾ, ಅಷ್ಟೇ. ಹಂಗಂತೇಳಿ ಜುಹಿ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾಳೆ. ಮತ್ತೆ ಅವಳಿಗೆ ಬೇಕಾಗಿರೋದನ್ನ ಮಾಡ್ಕೊಂಡು ಅವಳು ತಿಂತಾಳೆ. ದಿನಾ ಇಬ್ಬರ ಮಧ್ಯೆ ಜಗಳ ಶುರು ಆಗತ್ತೆ. ದಿನಾ ಅಡ್ಗೆ ಬಗ್ಗೆನೆ ಇವ್ರಿಬ್ಬರಿಗೂ ಏನೋ ಒಂದ್ ಜಗಳ. ಆ ಮನೆಯ ದೊಡ್ಡ ಸೊಸೆ ಆಗಿರೋದ್ರಿಂದ ಸರಿತಾ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗ್ತಿದ್ಲು. ಅದಕ್ಕೆ ಜುಹಿ ಬೇರೆ ದಾರಿ ಹುಡುಕ್ತಾಳೆ. ಸರಿತಾ ಮೇಲೆ ಬೇಕಂತಾನೆ ಜುಹಿ ನೋಟಿಸ್ ಕಳಿಸ್ತಾಳೆ. ಸರಿತಾ ಕೂಡ ಫೈಟ್ ಮಾಡೋದಕ್ಕೆ ರೆಡಿ ಆಗಿರ್ತಾಳೆ. ಅವಳ ದೇವರಾನಿಗೆ ಮುಖದ ಮೇಲೆ ಜವಾಬ್ ಕೊಡಕ್ಕೆ ರೆಡಿ ಆಗಿರ್ತಾಳೆ. ಮಿಸಸ್ ಸರಿತಾ, ನಿಮ್ಮ ಅತ್ತೆ ಮನೆಯವ್ರನ್ನ ಟಾರ್ಚರ್ ಮಾಡೋದಕ್ಕೆ ನಿಮ್ಗೆ ಯಾರು ಹಕ್ಕು ಕೊಟ್ಟಿದ್ದು? ನೀವೇ ಇದ್ರ ಬಗ್ಗೆ ಕೋರ್ಟ್ಗೆ ಆನ್ಸರ್ ಮಾಡಿ. ನಿಮ್ಗಂಗನ್ಸಿದ್ರೆ ನಾನೇನ್ ಮಾಡ್ಲಿ? ನಮ್ಮ ಅತ್ತೆ ಮನೆಯವ್ರನ್ನ ನಾನೇನ್ ಟಾರ್ಚರ್ ಮಾಡ್ತಿಲ್ಲ. ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಂತಾನೆ ಹೆಲ್ದಿ ಊಟ ಅವ್ರಿಗೋಸ್ಕರ ನಾನ್ ಮಾಡ್ಕೊಡ್ತಿದ್ದೀನಿ. ಆದ್ರೆ ಸರಿತಾ, ನೀವ್ ಮಾಡುವ ಆ ರೊಟ್ಟಿ, ಉಪ್ಮಾ ಮತ್ತೆ ಆ ಇಡ್ಲಿ ತಿಂದು ಮನೇಲಿರೋರ್ಗೆಲ್ಲಾರ್ಗೂ ಟೇಸ್ಟ್ ಬಡ್ಡೆ ಸೆತ್ತೋಗಿದೆ. ಏನ್ ಮಾಡೋದು? ಯಾಕಪ್ಪ ಈ ಜೀವನ ಅಂತ ಅನ್ಸ್ಬಿಟ್ಟಿರೋ ತರ ಮಾಡಿದೀರಾ. ಶಟ್ ಅಪ್. ಇದು ಎಲ್ಲ ಸುಳ್ಳು, ಯೋರ್ ಆನರ್.
ದಯವಿಟ್ಟು ನಮ್ ಮನೆಯವ್ರನ್ನ ಎಲ್ಲಾರ್ನೂ ಕರೆದು ನೀವು ವಿಚಾರಣೆ ನಡೆಸಿ. ಆಗ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಾಗತ್ತೆ. ಆಮೇಲೆ ರಾಕೇಶ್, ಮುಕೇಶ್, ಲೀಲಾ ಅಂತ 3 ಜನನು ಕೇಳ್ತಾರೆ. ಆದ್ರೆ ಏನ್ ಮಾತಾಡೋದಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇಬ್ರು ಅವ್ರ ಮನೆ ಹೆಣ್ಮಕ್ಳೇ ಅಲ್ವಾ, ಏನೋ ಅವ್ರಿಗಿಷ್ಟ ಬಂದಿದ್ದು ಹೇಳ್ತಾರೆ. ಅದೇ ದಿನ ರಾತ್ರಿ ಅತ್ತೆ, ಇಷ್ಟೊತ್ತಲ್ಲಿ ಏನಾಯ್ತು ಅತ್ತೆ? ಅಮ್ಮ, ಅಲ್ಬಾಮ, ನನ್ ಮಗ ನೋಡು ಹೊಟ್ಟೆ ನೋವಲ್ಲಿ ನರಳಾಡ್ತಾ ಇದ್ದಾನಮ್ಮ. ಅಯ್ಯೋ ಹೌದಾ, ಮುಂಚೆನೆ ನಾನ್ ಯಾಕೆ ಕರ್ದಿಲ್ಲ ನೀವು? ನಾನೇನ್ ಹೇಳಮ್ಮ? ಅಯ್ಯೋ ಸರಿ ಆಯ್ತು ಬಿಡಿ, ನಾನ್ ಹೋಗ್ ನೋಡ್ತೀನಿ. ಸರಿತಾ ತಕ್ಷಣ ಹೋಗಿ ಮುಕೇಶ್ನ ಚೆಕ್ ಮಾಡ್ತಾಳೆ. ಮಾರ್ನೇ ದಿನ, ಅಣ್ಣ ನೆನ್ನೆ ಏನ್ ತಿಂದೆ ಅಂತ ನಾನ್ ನಿನ್ನ ಕೇಳೋದಿಲ್ಲ, ಆದ್ರೆ ನೀನೇ ಈ ರಿಪೋರ್ಟ್ನ ನೋಡು, ನಿನ್ಗೆ ಗೊತ್ತಾಗತ್ತೆ, ಅರ್ಥ ಆಯ್ತಾ? ಆಮೇಲೆ ಎಲ್ಲ ನಿನ್ನಿಷ್ಟ. ನಾನ್ ಹೊರಡ್ತೀನಿ, ಕ್ಲಿನಿಕ್ ಮುಂಚೆ ನಾನ್ ಕೋರ್ಟ್ಗೆ ಹೋಗ್ಬೇಕು. ಅಕ್ಕ ಅದೇನೋ ಬೇಕಾಗಿಲ್ಲ, ನಾನು ಕೇಸ್ ವಾಪಸ್ ತಗೊಂಡ್ಬಿಟ್ಟೆ. ನನ್ಗ್ ಅರ್ಥ ಆಯ್ತು ನಾನು ಎಷ್ಟು ತಪ್ಪು ಮಾಡಿದೀನಿ ಅಂತ. ನೀನೇ ಅಕ್ಕ, ನೀನೇ ಗೆದ್ದಿರೋದು. ನನಗ್ ಗೊತ್ತು ನಾನ್ ತಪ್ಪು ಮಾಡಿದೀನಿ ಅಂತ. ಇನ್ಮೇಲೆ ನಾನು ಈ ತರ ನಡ್ಕೊಳ್ಳೋದಿಲ್ಲ. ಇನ್ಮೇಲೆ ಈ ಮನೆ ಕಿಚನಲ್ಲಿ ನೀನ್ ಹೇಳೋ ಅಡ್ಗೆನೇ ಮಾಡ್ಬೇಕು. ಜುಹಿ ಮಾತ್ ಕೇಳಿ ಸರಿತಾಗೆ ಕಣ್ಣಲ್ ನೀರ್ ಬಂದ್ಬಿಡುತ್ತೆ. ಆಮೇಲೆ ಅವರಿಬ್ರು ಒಬ್ರನ್ನೊಬ್ರನ್ನ ಹಪ್ಕೋತಾರೆ. ಹಾ, ನಂದು ಕೂಡ ತಪ್ಪೆ. ನಮ್ ಮನೆಯವ್ರನ್ನ ಕರ್ಕೊಂಡೋಗಿ ಕೋರ್ಟಲ್ ನಿಲ್ಸಿದ್ವಲ್ವಾ? ಆರೋಗ್ಯವಾಗಿರ್ಬೇಕಂದ್ರೆ ಬರೀ ಊಟ ಮಾತ್ರ ಅಲ್ಲ, ಸಂತೋಷವಾಗಿರ್ಬೇಕು ಅಂತ ಅರ್ಥ ಆಯ್ತು. ಮನೆಯಲ್ಲಿರೋರ್ಗೆ ನೀನ್ ಮಾಡುವ ಅಡ್ಗೆಯಿಂದ ಆ ಸಂತೋಷ ಸಿಗುತ್ತೆ. ಅದ್ರಿಂದ ಈ ಕಿಚನ್ನ ನಾನೊಬ್ಳೇ ಅಲ್ಲ, ಇನ್ಮೇಲೆ ನಾವಿಬ್ರು ಕಲಿತು ಮೇಂಟೈನ್ ಮಾಡೋಣ. ಇದನ್ನೇ ಹ್ಯಾಪಿ ಎಂಡಿಂಗ್ ಅಂತಾರೆ. ವಾ ವಾ. ಆಹಾ, ಸರಿ ಆಯ್ತು. ಇವಾಗ ಹೇಳಿ, ಇವತ್ತು ತಿನ್ನಕ್ಕೇನ್ ಮಾಡ್ತೀರಾ? ಗಾಯತ್ರಿ ದೇವಿಗೆ 4 ಗಂಡ್ಮಕ್ಳು, 4 ಸೊಸೆಯಂದಿರಿದ್ರು. ಮೊದಲ 2 ಸೊಸೆಗಳು ರಿಚ್ ಫ್ಯಾಮಿಲಿಯಿಂದ ಬಂದಿದ್ದವರು. 2 ಮತ್ತೆ 3ನೇ ಸೊಸೆ ಪಾಪ ಬಡವ ಮನೆಯವರು. ಅದ್ರಿಂದ ಗಾಯತ್ರಿ ದೇವಿ ಅವರ ಮೊದಲು 2 ಸೊಸೆಗಳನ್ನು ತುಂಬಾ ಚೆನ್ನಾಗ್ ನೋಡ್ಕೋತಿದ್ರು. ಆದ್ರೆ ಏನ್ ಮಾಡ್ತಿದ್ರಂದ್ರೆ, ಬೇರೆ 2 ಸೊಸೆಗಳನ್ನ ಚೆನ್ನಾಗ್ ನೋಡ್ಕೋತಿರ್ಲಿಲ್ಲ. ಇವ್ರನ್ನ ಮಾತ್ರ ಚೆನ್ನಾಗ್ ನೋಡ್ಕೋತಿದ್ರು. ಬೇರೆಯವ್ರನ್ನ ಸುಮ್ನೆ ಬೈತಿದ್ರು. ಮತ್ತೆ ಅವ್ರತ್ರ ಕೆಲ್ಸ ಮಾಡ್ಸೋದು, ಅವ್ರನ್ನ ಮನೆಗ್ ಕಳ್ಸಿ ದುಡ್ಡು ತರ ಕೇಳೋದು ಅಂತ. ಮನೆಯಲ್ಲಿರುವ 4 ಸೊಸೆಯಂದ್ರು ಗರ್ಭವತಿ. ಈಗ ಮನೆಯಲ್ಲಿ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ರು. ನೋಡಮ್ಮ ಸುಮನ್, ನೀಲಂ, ಏನ್ ಮಾಡ್ತಿದ್ದೀರಾ ನೀವು? ಸ್ವಲ್ಪ ಇಲ್ಲಿ ಬನ್ರಮ್ಮ. ಅರೇ, ಏನತ್ತೆ ಇದು? ಏನೇನೋ ತಂದ್ಬಿಟ್ಟಿದ್ದೀರಾ? ನೋಡ್ತಿದ್ರೆ ಪೂರ್ತಿ ಮಾರ್ಕೆಟೇ ತಂದಂಗಿದ್ದೀರಾ. ಆಹಾ, ಹೌದು ತಾಯಿ, ನನ್ನ ಬಂಗಾರು ತಾಯಿಗಳು ನೀವಿಬ್ರು ಗರ್ಭವತಿಯರು. ಸುಂದರವಾದ ಮಕ್ಕಳನ್ನ ಬೇರೆ ನನ್ಗೆ ಎತ್ಕೊಡ್ತೀರಾ? ನಾನ್ ನೋಡ್ಕೊಂಡಿಲ್ಲ ಅಂದ್ರೆ ಹೆಂಗೆ? ಇದು ತುಪ್ಪ, ಅದು ಶುದ್ಧವಾದ ತುಪ್ಪ ಆಯ್ತಾ? ಮತ್ತೆ ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲಾನೂ ಇದೆ. ಯಾವಾಗ್ಲೂ ದಿನ ಮರಿದೆ ತಿನ್ಬೇಕು, ಅರ್ಥ ಆಯ್ತಾ? ಮತ್ತೆ ನಿಮ್ಮಿಬ್ರಿಗೂ ಇಷ್ಟ ಆಗಿರುವ ಬಿಸ್ಕೆಟ್ಸ್ ಮತ್ತೆ ಕೇಕ್ ಕೂಡ ತಂದಿದ್ದೀನಿ. ಮತ್ತೆ ಮರಿದೆ ತಿನ್ಬಿಡಿ ಆಯ್ತಾ? ನಿಮ್ಮ ಆರೋಗ್ಯದ ಮೇಲೆ ಗಮನ ಇಡಿ. ಮತ್ತೆ ದಿನ ತಿಂದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಆಯ್ತಾ? ಅತ್ತೆ, ನಾನ್ ನಿಮ್ಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ ಅಲ್ವಾ? ಅದ್ರಲ್ಲಿ ಏನಾದ್ರೂ ಮಿಕ್ಕಿದ್ಯಾ? ಅದೇ ಸುಮ್ನೆ ಕೇಳ್ತಿದೀನಿ, ಸ್ವಲ್ಪ ಖರ್ಚಿಗ್ ಬೇಕಾಗಿತ್ತು ಅಷ್ಟೇ. ಅರೆ ಅತ್ತೆ, ನಾನ್ ನಿಮ್ಗೆ ಕೊಟ್ಟಿದ್ದ ದುಡ್ಡು ಹಂಗೆ ಇಟ್ಕೊಂಡಿದ್ದೀರಾ? ಖರ್ಚು ಮಾಡೇ ಇಲ್ವಾ? ಇದನ್ನ ಹೆಂಗ್ ತಗೊಂಡ್ರಿ? ನಾನೇನಾದ್ರೂ ಸೊಸೆ ಕೊಟ್ಟಿರೋ ದುಡ್ಡಲ್ಲಿ ತರೋಳಂಗ್ ಕಾಣಿಸ್ತಿದೀನಾ? ದುಡ್ಡಿರೋ ಮನೆಯಿಂದ ಬಂದಿರೋ ಹುಡುಗಿ ನೀನು. ನಿನ್ನನ್ ನಾನ್ ಚೆನ್ನಾಗಿ ಸ್ವಲ್ಪ ಆದ್ರೂ ನೋಡ್ಕೋಬೇಕಲ್ವಾ? ನನ್ನತ್ರನೂ ದುಡ್ಡಿದ್ದೆ ತಾಯಿ. ನಿಮ್ಮ ಮಾವದು ಪೆನ್ಷನ್ ಬರುತ್ತಲ್ವಾ ಪ್ರತಿ ತಿಂಗಳು, ಆ ದುಡ್ಡನ್ನ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಅದನ್ನೇ ಖರ್ಚು ಮಾಡಿದ್ದು. ದುಡ್ಡು ಖರ್ಚು ಮಾಡುವ ಸಂದರ್ಭನೇ ಬಂದಿಲ್ಲ. ಈಗ ಸಂದರ್ಭ ಸಿಕ್ಕಿದೆ ಅಲ್ವಾ, ಅದಕ್ಕೆ ಸಂತೋಷವಾಗಿ ಖರ್ಚು ಮಾಡ್ತಿದ್ದೀನಿ. ನಿಜವಾಗ್ಲು ನಮ್ಮ ಅತ್ತೆ ತುಂಬಾ ತುಂಬಾ ಒಳ್ಳೆಯವರು. ಆಶಾ, ಓ ಆಶಾ, ವರ್ಷ, ಎಲ್ಲಿದ್ದೀರಾ ನೀವು? ಯಾವಾಗಿಂದ ಕೂತಿದ್ದೀನಿ? 1 ಗ್ಲಾಸ್ ನೀರಾದ್ರೂ ತಂದ್ಕೊಟ್ಟಿದ್ದೀರಾ? ಮೊದಲು ಸ್ವಲ್ಪ ತಣ್ಣೀರ್ ಕೊಡು, ಆಮೇಲೆ ನಾ 3 ಜನಕ್ಕೆ ಬಿಸಿ ಬಿಸಿ ಟೀ ತಗೊಂಡ್ ಬಾ. ಅತ್ಯಮ್ಮ, ನೀರ್ ತಗೊಳ್ಳಿ. ವರ್ಷ ಟೀ ತರ್ತಿದ್ದಾಳೆ. ಆಯ್ತು ಹೋಗು, ತಲೆ ಮೇಲೆ ನಿಂತ್ಕೊಂಡಿರ್ತೀಯ ಏನು? ಟೀ ತಗೊಳ್ಳಿ. ಎಷ್ಟು ಸಲ ಹೇಳ್ಬೇಕು ಹಾಲಲ್ಲೇ ಚಾಪತ್ತಿ ಹಾಕಿ ಅಂತ? ಅದೂ ಅಲ್ದೆ ನೀರ್ ಹಾಕಿರೋ ಹಾಲಲ್ಲಿ ಟೀ ಮಾಡ್ಕೊಂಡ್ ತರ್ತಿದ್ದೀರಾ? ನನ್ 2 ಸೊಸೆಗಳಿಗೆ ತಾಕತ್ ಬೇಕಲ್ವಾ? ಇಲ್ಲ, ನಾನ್ ಚೆನ್ನಾಗೇ ಮಾಡಿದ್ದೆ. ಅತ್ಯಮ್ಮ, ರಾತ್ರಿಗೆ ಅಡ್ಗೆ ಏನ್ ಮಾಡ್ಬೇಕು ಹೇಳಿ? ನನ್ಗೆ ಕಿಚಡಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನನ್ಗೆ ಪನೀರ್ ಬುರ್ಜಿ ತಿನ್ಬೇಕಂತ ಅನ್ಸ್ತಿದೆ. ಸರಿ ಆಯ್ತು, ರಾತ್ರಿ ಕಿಚಡಿ ಮತ್ತೆ ದೇಸಿಗಿ ಪರಾಟ ಮತ್ತೆ ಪನ್ನೀರ್ ಬುರ್ಜಿ. ನನ್ನ 2 ಸೊಸೆಗಳು ಏನ್ ಹೇಳಿದ್ರು ಅದನ್ನೇ ಹೋಗ್ ಮಾಡಿ. ಆದ್ರೆ ನಾವು ಆಲೂ ಕಟ್ ಮಾಡಿ ಇಟ್ಟಿದ್ವಿ. ವರ್ಷ ಆಲೂ ಪಲ್ಯ ತಿನ್ಬೇಕಂತ ಆಸೆ ಪಡ್ತಿದ್ಲು.
ಅಯ್ಯೋಯ್ಯೋ ಬೇಡ ಬೇಡ ಬೇಡ, ಆ ಹಾಲು ಮಾಡಿದ್ರೇನೆ ವಾಂತಿ ಬರುತ್ತೆ ನಂಗೆ, ಮತ್ತೆ ಪನ್ನೀರ್ ತಿನ್ನಕ್ಕಾಗಲ್ಲ. ಯಾಕಮ್ಮ ಚಿಂತೆ ಮಾಡ್ತಿದ್ಯಾ? ಬೇಡ ಅಂತ ಹೇಳ್ಬಿಟ್ಟೆ ಅಲ್ವಾ? ನೀನ್ ಬೇಡ ಅಂದ್ಮೇಲೆ ಇವಳೆಂಗ್ ಅದನ್ನ ಅಡ್ಗೆ ಮಾಡ್ಬಿಡ್ತಾಳೆ ಹೇಳು? ಆಶಾ, ವರ್ಷ ಇಬ್ರು ಕಿವಿ ತೆಗೆದು ಕೇಳಿ. ಹಾಲು ಕಟ್ ಮಾಡಿರೋದನ್ನ ಎತ್ತಿ ಬಿಸಾಕ್ಬಿಡಿ. ವರ್ಷ ಅಳ್ತಾ ಅಳ್ಳಿಂದ ಹೋಗ್ಬಿಡ್ತಾಳೆ. ಆಶಾ ಅವಳತ್ರ ಹೋಗಿ ಅರ್ಥ ಆಗೋ ತರ ಹೇಳ್ತಾಳೆ, ನೋಡಮ್ಮ, ನೀನು ಏನ್ ಚಿಂತೆ ಮಾಡ್ಬೇಡ. ಅವ್ರೆಲ್ಲಾರು ಊಟ ಮಾಡಿ ಮಲ್ಕೋತಾರೆ, ಮತ್ತೆ ಅತ್ತೆ ಕೂಡ ಇವತ್ತು ದೇವಸ್ಥಾನ ಹೋಗ್ತಾರೆ. ಸೊ ಆ ಟೈಮಲ್ಲಿ ನಾನ್ ನಿನ್ ಬೇಕಾಗಿರೋ ಪಲ್ಯ ಮಾಡ್ಕೊಡ್ತೀನಿ. ಆಶಾ ಅತ್ಗೆ, ನಮಗ್ ಮಾತ್ರ ಯಾಕೆ ಹಿಂಗ್ ನಡೀತಿದೆ? ನಾವೇನ್ ಮಾಡಿದ್ವಿ? ನಾವು ಕೂಡ ಪ್ರೆಗ್ನೆಂಟ್ ಆಗಿದೀವಲ್ವಾ? ನಾವಿಬ್ರು ಬಡವ್ರಂತ ನನಗ್ ಗೊತ್ತು, ಅದಕ್ಕೆ ನಮ್ಗೆ ಹಿಂಗ್ ನಡೀತಿದೆ. ಸುಮನ್ ಅತ್ಗೆ ಮತ್ತೆ ನೀಲಮ್ ಅತ್ಗೆ ತರ ನಾವು ದೊಡ್ಡಿರೋ ಮನೆಯಿಂದ ಬಂದಿಲ್ಲ ಅಲ್ವಾ? ಅದಕ್ಕೆ. ವರ್ಷನ ಮಾತ್ ಕೇಳಿ ಆಶಾ ಕೂಡ ಪಾಪ ಅಳಕ್ ಶುರು ಮಾಡ್ತಾಳೆ. ಸ್ವಲ್ಪ ದಿನ ಕಳೆಯುತ್ತೆ. ಸೊಸೆಗಳಿಗೆ ಶ್ರೀಮಂತ ಮಾಡ್ಬೇಕಾಗಿತ್ತು, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿರ್ತಾರೆ. ಗಾಯತ್ರಿ ದೇವಿ ಕೂಡ ಮೊದಲ 2 ಸೊಸೆಗಳ ಬಗ್ಗೆ ತುಂಬಾ ಸಂತೋಷ ಪಡ್ತಿದ್ಲು. ಅವಳು ಸುಮನ್ ಮತ್ತೆ ನೀಲಂಗೆ ಬಂಗಾರ, ಬಟ್ಟೆ ಎಲ್ಲಾ ತೆಗೆದು ಇಟ್ಟಿದ್ರು. ಆಶಾ ಮತ್ತೆ ವರ್ಷ ಕಡೆಗೆ ಅವ್ರಿಗೆ ಸ್ವಲ್ಪನೂ ಜ್ಞಾನ ಇಲ್ಲ. ಎಲ್ಲಾರು ಶ್ರೀಮಂತದ ಫಂಕ್ಷನ್ಗೆ ಹೋಗಕ್ಕೆ ತಯಾರಿ ಆಗ್ತಿರ್ತಾರೆ. ಆಗ ಸುಮನ್ ಮತ್ತೆ ನೀಲಂ ಅತ್ತೆ ಹತ್ರ ಬರ್ತಾರೆ. ಹೇಳಿ ಅತ್ಗೆ, ನೀನ್ ಹೇಳು. ಏನಾಯ್ತಮ್ಮ, ಬೇಗ ಹೇಳಿ. ಅದು ಅಲ್ದೆ ಫಂಕ್ಷನ್ ಲೇಟ್ ಆಯ್ತು, ಬನ್ನಿ ಬೇಗ ಬೇಗ ಹೋಗ್ಬೇಕಲ್ವಾ? ನೆಂಟ್ರು ಎಲ್ಲಾರು ಬಂದಿರ್ತಾರೆ. ಅದೇ ಅತ್ತೆ, ಅದು ಏನಂದ್ರೆ ನೀವೀ ಫಂಕ್ಷನ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಹುಟ್ಟೋ ಮಗುಗೆ ಒಳ್ಳೇದಾಗುತ್ತೆ. ನಮ್ಮ ಅಮ್ಮ ಹೇಳಿದ್ರು, ಒಂದು ವಿಧವೆ ಆಗಿದ್ದು ಈ ತರ ಫಂಕ್ಷನ್ಸ್ಗೆಲ್ಲ ಬರ್ಬಾರ್ದು ಅಂತ ನಮ್ಮ ಅಮ್ಮ ಹೇಳಿದ್ರು. ಇದು ನಮ್ಮ ಒಳ್ಳೇದಕ್ಕೋಸ್ಕರ. ನೀವೊಂದು ವಿಧವೆ ಆಗಿದ್ದು ಇದು ಅರ್ಥ ಮಾಡ್ಕೋಬೇಕು. ನಿಮ್ಮ ದೃಷ್ಟಿ ನಮ್ ಮೇಲೆ ಬೀಳ್ಬಾರ್ದಂತೆ. ಆದ್ರಿಂದ ನೀವು ಈ ಫಂಕ್ಷನ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಒಳ್ಳೇದಾಗುತ್ತೆ. ನಮ್ಗೆ ಮತ್ತೆ ನನ್ ಮಗುಗೆ ಏನಾದ್ರೂ ಆಗತ್ತಂದ್ರೆ ನಮ್ಗೆ ಒಪ್ಕೊಳಕ್ಕಾಗಲ್ಲ. ಅವರಿಬ್ರು ಮಾತಾಡಿದ್ದು ಕೇಳಿ ಗಾಯತ್ರಿಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ಕಣ್ಣಲ್ಲಿ ಪಳಪಳ ಅಂತ ನೀರ್ ಬರುತ್ತೆ. ಅವರು ಮನಸ್ಸೆಷ್ಟು ಕಷ್ಟ ಆದ್ರೂ ತಲೆ ಅಲ್ಲಾಡಿಸಿ ಸರಿ ಅಂತಾರೆ. ಸರಿ ಬಾ ನೀಲಂ, ಅತ್ತೆ ನಮ್ ಮಾತಾಡ್ತಾ ಮಾಡ್ಕೊಂಡ್ರು. ಅರೆ, ಅವ್ರು ತುಂಬಾ ಒಳ್ಳೆಯವ್ರಲ್ವಾ? ಸುಮನ್ ಮತ್ತೆ ನೀಲಂ ಇಬ್ರು ಹೋಗ್ಬಿಡ್ತಾರೆ. ಮತ್ತೆ ಸ್ವಲ್ಪ ತಾದ್ಮೇಲೆ ನೋಡ್ತಾರೆ, ಗಾಯತ್ರಿ ದೇವಿ ಫಂಕ್ಷನ್ಗೆ ಬಂದಿರ್ತಾರೆ. ಅತ್ತೆ, ನಾವ್ ಹೇಳಿದ್ವಲ್ವಾ ನೀವು ಫಂಕ್ಷನ್ಗೆ ದಯವಿಟ್ಟು ಬರ್ಬೇಡಿ ಅಂತ? ಯಾಕಿಂಗ್ ಮಗು ತರ ಆಟಾಡ್ತಿದ್ದೀರಾ? ಮತ್ತೆ ನಾವು ನಮ್ ಮಗು ಚೆನ್ನಾಗಿರೋದ್ ನಿಮ್ಗೆ ಇಷ್ಟ ಇಲ್ವಾ? ಅಷ್ಟರಲ್ಲೇ ಬೇರೆ ಸೊಸೆಗಳು ಅಲ್ಲಿ ಬರ್ತಾರೆ. ಸುಮನ್ ಅತ್ತಿಗೆ, ನೀಲಂ ಅತ್ತಿಗೆ, ನಾವೇ ಅತ್ತೆನ ಕರ್ಕೊಂಬಂದಿದ್ದು. ಅತ್ತೆ ನಮಗೆ ಮತ್ತೆ ನಮ್ಮ ಮಗುಗೆ ಆಶೀರ್ವಾದ ಮಾಡ್ತಾರೆ. ಅತ್ತಿಗೆ, ಅತ್ತೆಯ ಆಶೀರ್ವಾದ ನಮ್ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೇದೆ. ಅವ್ರು ಕೂಡ ತಾಯಿನೇ, ಅವ್ರು ಕೂಡ ಮಗುವನ್ನ ಹೆತ್ತಿದ್ದಾರೆ. ನಮಗೆ ಹುಟ್ಟುವ ಮಗುಗೆ ಅವರು ಅಜ್ಜಿ. ಅವ್ರಿಗೆ ಎಲ್ಲಾ ಅಧಿಕಾರ ಇದೆ ಈ ಫಂಕ್ಷನ್ಗೆ ಬಂದು ಆಶೀರ್ವಾದ ಮಾಡಕ್ಕೆ. ಬನ್ನಿ ಅತ್ತೆ, ನಮ್ ಎಲ್ಲಾರ್ಗೂ ನೀವು ಆಶೀರ್ವಾದ ಮಾಡಿ. ನಮ್ಮ ಈ ಶ್ರೀಮಂತ ಫಂಕ್ಷನ್ ನಿಮ್ಮಿಂದಾನೇ ಶುರುವಾಗ್ಬೇಕು. ಆಶಾ, ವರ್ಷ, ನನ್ನ ದಯವಿಟ್ಟು ಕ್ಷಮಿಸು. ನಿಮ್ಗೆ ಯಾವಾಗ್ಲೂ ನಾನು ಅನ್ಯಾಯನೇ ಮಾಡಿದೀನಿ. ನಿಮ್ಗೆ ನಾನು ಒಳ್ಳೇದ್ ಮಾಡೇ ಇಲ್ಲ. ಆದ್ರೂ ನನ್ನನ್ನ ನೀವಿಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನ್ ಗೌರವ ಕಾಪಾಡ್ಬೇಕು ಅಂತ ನೀವ್ ಅನ್ಕೊಂಡಿದೀರಾ. ಇವ್ರಿಬ್ರಿಗೂ ನಾನು ಎಷ್ಟು ಮಾಡ್ದೆ, ಆದ್ರೂ ಇವ್ರು ದುಡ್ಡಿಂದ್ಗಡೆ ಓಡೋರು. ಮನಸ್ಸೇ ಇಲ್ಲ ಇವ್ರಿಗೆ. ಹಂಗಂತ ಹೇಳ್ತಾ ಗಾಯತ್ರಿ ದೇವಿ ಜೋರಾಗಿ ಅಳ್ತಾರೆ. ಅರೆ ಅತ್ತೆ, ಯಾಕೆ ಅಳ್ತಿದ್ದೀರಾ? ಸುಮ್ನಿರಿ. ಬನ್ನಿ, ಫಂಕ್ಷನ್ ನಾವೆಲ್ಲರೂ ಸೇರಿ ಶುರು ಮಾಡೋಣ. ಗಾಯತ್ರಿ ದೇವಿ ಅವ್ರಿಬ್ಬರನ್ನ ಗಟ್ಟಿಯಾಗಿ ಹಪ್ಕೋತಾರೆ. ಮತ್ತೆ ಅವತ್ತಿಂದ ಅವ್ರಿಬ್ಬರನ್ನ ಗಾಯತ್ರಿ ದೇವಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. 4 ಸೊಸೆಗಳನ್ನ ಈಕ್ವಲ್ ಆಗಿ ನೋಡ್ಕೋತಿದ್ರು. ಅವ್ರವ್ರ ಕೆಲ್ಸ ಅವ್ರವ್ರ ಮಾಡ್ಕೋಬೇಕಾಗಿತ್ತು. ಎಲ್ಲಾರು ಈಕ್ವಲ್ ಆಗಿ ಎಲ್ಲ ಕೆಲ್ಸ ಮಾಡ್ಕೋತಿದ್ರು. ಆಮೇಲೆ 4 ಸೊಸೆಂದ್ರು ಮಾತ್ರ ಅಲ್ಲ, ಅವ್ರಿಗುಟ್ಟಿರೋ ಮಗುಗಳನ್ನ ಕೂಡ ಅವರು ಸಮಾನವಾಗಿ ನೋಡ್ಕೋತಾರೆ. ಅದನ್ನ ನೋಡಿ ಆಶಾ ಮತ್ತೆ ವರ್ಷ ತುಂಬಾ ಸಂತೋಷ ಪಡ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।